ನಾನಿವತ್ತು ಬಂದಿರೋದು ತಮಿಳುನಾಡು ತಂಜಾವೂರಲ್ಲಿರೋ ದ ವರ್ಲ್ಡ್ ಫೇಮಸ್ ಬೃಹದೇಶ್ವರ ಟೆಂಪಲ್ಗೆ. ನೀವಿವಾಗ ನೋಡ್ತಾ ಇರೋದು ಬೃಹದೇಶ್ವರ ದೇವಸ್ಥಾನದ ಸುತ್ತಮುತ್ತಲಿರೋ ಒಂದು ಕಂದಕ. ಈ ಕಂದಕ ಒಂದು ಕಾವೇರಿ ನದಿಯಿಂದ ಬರೋ ಒಂದು ಉಪನದಿ. ಆ ಉಪನದಿನ ವೆನ್ನರ್ ಅಂತ ಕರೀತಾರೆ. ಈ ಟೆಂಪಲ್ನ ಸುಮಾರು 1000 ವರ್ಷಗಳ ಹಿಂದೆ ರಾಜರಾಜ ಚೋಳ ಅವರು ನಿರ್ಮಿಸ್ತಾರೆ. ನಾನಿದು ನೋಡ್ತಾ ಇದ್ದಂಗೆ ನನಗೆ ಫೀಲ್ ಆಗಿದ್ದು ಬಾಹುಬಲಿಯಲ್ಲಿ ಬರೋ ಮಾಹಿಷ್ಮತಿ ಸಾಮ್ರಾಜ್ಯದ ಥರ. Hi guys, welcome back to my new vlog. ಇಲ್ಲಿ ಬಂದಾಗ ನಾನು ಮೊದಲು ಇಂಪ್ರೆಸ್ ಆಗಿದ್ದ ವಿಷಯ ಏನಂದರೆ 1000 ವರ್ಷಗಳ ಹಿಸ್ಟ್ರಿ ನನ್ನ ಮುಂದೆ ನಿಂತಿದೆ ಅಂತ. ಈ ದೇವಸ್ಥಾನನ ಕಂಪ್ಲೀಟ್ ಗ್ರಾನೈಟ್ ಕಲ್ಲಿಂದನೇ ಮಾಡಿರೋದು. ಅದು 1000 ವರ್ಷಗಳಿಂದ ಬಿಲ್ಡ್ ಮಾಡಿರೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಗಿನ ಕಾಲದಲ್ಲಿ ಕ್ರೈನ್ ಇಲ್ಲ, ಮಾಡರ್ನ್ ಮಿಷಿನ್ಸ್ ಏನೂ ಇದ್ದಿಲ್ಲ. ನಾನು ಬೆಳಗ್ಗೆ ಸ್ವಲ್ಪ ಬೇಗ ಬಂದಿರೋದ್ರಿಂದ ಇನ್ನೂ ದೇವಸ್ಥಾನದಲ್ಲಿರೋ ದೇವ್ರನ್ನ ದರ್ಶನ ಮಾಡೋಕ್ಕೆ ಬಿಡ್ತಾ ಇದ್ದಿಲ್ಲ. ಇನ್ನೂ 1 ಗಂಟೆ ವೆಯ್ಟ್ ಮಾಡಬೇಕಾಗಿತ್ತು. ಅಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ನಾನು ಹೋಗಿ ವೆಯ್ಟ್ ಮಾಡೋಕೆ ನಿಂತ್ಕೊಂಡೆ. ದೇವಸ್ಥಾನದ ಒಳಗಡೆ ಹೋದಾಗ ಚೋಳರ ಕಾಲದ ಆರ್ಟು, ಕೆತ್ತನೆ ಮತ್ತು ಪ್ರತಿ ವಾಲಲ್ಲೂ ಅವ್ರ ಹಿಸ್ಟ್ರಿ ನೋಡ್ಬೋದು. ತುಂಬ ಹೊತ್ತಿಂದ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ವೆಯ್ಟ್ ಮಾಡೋದು ಒಂಥರ ಚೆನ್ನಾಗಿತ್ತು. ಕೊನೆಗೂ ದೇವ್ರ ದರ್ಶನ ಸಿಕ್ತು. ಆ ದೇವ್ರನ್ನ ನೋಡಿದಾಗ ವೆಯ್ಟ್ ಮಾಡಿದ್ದು ಆ ಟೈರ್ಡ್ನೆಸ್ ಎಲ್ಲ ಮರ್ತೋಯ್ತು. ದರ್ಶನ ಎಲ್ಲ ಮುಗಿಸಿ ಆಚೆ ಬರೋ ಅಷ್ಟೊತ್ತಿಗೆ ಮಳೆ ಶುರುವಾಗಿತ್ತು. ಮಳೆಯಲ್ಲಿ ಈ ಟೆಂಪಲ್ ಅಂತೂ ನೆಕ್ಸ್ಟ್ ಲೆವೆಲ್ ಬ್ಯೂಟಿ. ಕಲ್ ಮೇಲೆ ಬೀಳ್ತಾರೋ ಮಳೆ ಹನಿಗಳು ನಿಜವಾಗ್ಲೂ ಮಾತಲ್ಲಿ ಹೇಳೋಕ್ಕಾಗಲ್ಲ. ಈ ಮಳೆ ಬೀಳ್ತಾರೋದ್ರಿಂದ ಕಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನನಗಂತೂ ತುಂಬ ಖುಷಿ ಆಯಿತು. ಆಮೇಲೆ ಏನೋ ಗೊತ್ತಿಲ್ಲ, ಅದು ಜಸ್ಟ್ ನನಗೊಂದು ಮಳೆ ಅನಿಸಿಲ್ಲ, ಶಿವ ಬ್ಲೆಸ್ಸಿಂಗ್ ಥರ ಫೀಲ್ ಆಯಿತು. ಈ ಟೆಂಪಲ್ನ ಒಂದು ಬಿಗ್ಗೆಸ್ಟ್ ಹೈಲೈಟ್ ಏನಂದರೆ ಇಲ್ಲಿರೋ ಗೋಪುರ ಸುಮಾರು 216 ಫೀಟ್ ಹೈಟ್ ಇದೆ ಅಂತ ಹೇಳ್ತಾರೆ. 1000 ವರ್ಷಗಳಿಂದ ಯಾವುದೇ ಮಿಷಿನ್ಸ್ ಇದ್ದಿಲ್ಲ. ಆದರೂ ಇದನ್ನು ಹೆಂಗೆ ಬಿಲ್ಡ್ ಮಾಡಿದ್ರು ಅಂತ ಒಂದು ಸಲ ಇಮ್ಯಾಜಿನ್ ಮಾಡಿ. ಮೇಲೆ ನೋಡ್ತಿರೋ ಆ ರಾಜಗೋಪುರ ಇದೆಯಲ್ಲ, ಅದನ್ನು ಒಂದೇ ಕಲ್ಲಿಂದ ಕಿತ್ತಿರೋದು ಅಂತ ಹಿಸ್ಟ್ರಿ ಹೇಳುತ್ತೆ. ಈ ಟ್ರಿಪ್ ನನಗೊಂದು ಟ್ರಾವೆಲ್ ಮಾತ್ರ ಅಲ್ಲ, ಒಂದು ಒಳ್ಳೆ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಕೊಡ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ಲ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್.